ದಿನಕ್ಕೂ ಇವು ಏನಂತೀರ ನೀವು, ಕೆಳಗಿಳಿತಾ ಇದ್ದೀರಾ ಮನುಷ್ಯರು. 2015ರಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಈಗಿಂದ ಅವ್ರೊಂದು ಮಾತು ಹೇಳ್ತಾರೆ, ಇಸ್ ಸರ್ಕಾರ ಮೇ ಕೋಯಿ ರೆಸಿಗ್ನೇಷನ್ ನಹಿ ಹೋತಾ ಹೈ ಅಂತ. ನಿಮ್ಮ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಸೀಟ್ ಕಳ್ಕೊಂಬೇಡಿ ಸರ್. ಇಟ್ಸ್ ನಾಟ್ ಫೇರ್. ಜನರು ತುಂಬ ಆಸೆಯಿಂದ ನಿಮ್ಮನ್ನ ಮೇಲೆ ಕಳಿಸಿದ್ದಾರೆ, ಮೇಲೆ ಕೂರಿಸಿದ್ದಾರೆ ನಿಮ್ಮನ್ನ. ನಾನೊಬ್ಬ ಚಾಯ್ ಮಾರುವಂತಹ ಹುಡುಗ, ಗರೀಬಿ, ನಾನೊಂದು ಬಡತನವನ್ನು ನೋಡಿದ್ದೀನಿ, ಬಡರ ಜೊತೆಗೆ ಇದ್ದಿದ್ದೀನಿ, ಅನುಭವಿಸಿದ್ದೀನಿ. ನೀವು ಬಡತನವನ್ನು ಅನುಭವಿಸಿದ್ದೀರಾ ಅಂತ ಹೇಳಿ ಹೊಸ ಯೂತ್ಗಳಿಗೂ ಕೂಡ ಬಡತನವನ್ನು ಅನುಭವಿಸಕ್ಕೆ ಬಿಡ್ತಾ ಇದ್ದೀರಾ ಸರ್ ನೀವು. ದೇಶವನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ನೀವು, ನಿಮ್ಮ ಕೈಲಿ ಆಡಳಿತ ಬಂದ ತಕ್ಷಣ. ಅದನ್ನು ನೀವು ಮಾಡಿರೋದೇನೋ ವಿದೇಶಾಂಗ ನೀತಿ ವೃದ್ಧಿಪಡಿಸ್ತೀನಿ ಅಂತೇಳಿ ವಿದೇಶಕ್ಕೆ ಹೋಗಿದ್ದು ಅಲ್ಲ ಆಗಿದ್ದು ಏನೂ ಇಲ್ಲ. ಅಲ್ಲಾಗಿದ್ದು ಏನೂ ಇಲ್ಲ. ಅಲ್ಲಾಗಿದ್ದು ಕೇವಲ ಒಂದೇ, ನಮ್ಮ ಭಾರತದ ಅಪಮಾನ. ನೀವು ನ್ಯೂಜಿಲೆಂಡ್ಗೆ ಹೋದ್ರಿ, ಅಲ್ಲೂ ಕೂಡ ಚೀತು ಅನ್ಸ್ಕೊಂಡು ಬಂದ್ರಿ. ಆಸ್ಟ್ರೇಲಿಯಾಕ್ಕೆ ಹೋದ್ರಿ, ಅಲ್ಲೂ ಕೂಡ ಚೀತು ಅನ್ಸ್ಕೊಂಡು ಬಂದ್ರಿ. ಇದು ಬಿಟ್ಟು ಮತ್ತೇನು ಮಾಡಿದ್ರಿ ಸರ್? ನಿಮಗೋಸ್ಕರ MLA MP ಗಳು ಎಲ್ಲರೂ ಓಡಿಸ್ಕೊಳ್ತಾ ಇದ್ದಾರೆ. ರೋಡ್ ಮೇಲೆ ಏನಾದರೂ ಕಾರ್ ಗಾಡಿಗಳು ಹೋಗ್ಬಿಟ್ರೆ ಯೂತ್ಸ್ ಎಲ್ಲ ಸೇರ್ಕೊಂಡು ಥಳಿಸ್ತಾ ಇದ್ದಾರೆ ಅವ್ರಿಗೆ. ಅವು ಫುಟೇಜಸ್ಗಳು ಕೂಡ ನಿಮ್ಗೆ ಸೈಡ್ ಬೈ ಸೈಡ್ ಹಾಕ್ತಾನೆ ಇದ್ದೀವಿ ನಾವು. ಥಳಿಸ್ತಾ ಇದ್ದಾರೆ. ಸಿಕ್ಕಲ್ಲಿ ಹಿಗ್ಗಮುಗ್ಗ ಹೊಡಿತವ್ರೆ. ಬಿಹಾರದಲ್ಲಿ ಏನಾಗ್ತಾ ಇದೆ ಸರ್? ಪಟ್ನಾದಲ್ಲಿ, ಗಾಂಧಿನಗರದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಯೂತ್ಸು ಬ್ಯಾರಿಕೇಡ್ಸ್ಗಳನ್ನು ಹಾಕ್ಬಿಟ್ರೆ ಬ್ಯಾರಿಕೇಡ್ಸ್ಗಳನ್ನು ಎಬ್ಸ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ನೀವು ಕೊಡುವಂತಹ ಸಜಾ ಅವ್ರಿಗೆ ಮಜಾ ಆಗ್ತಾ ಇದೆ. ಯೂತ್ ಸರ್ ಜಂಜೀರಿದ್ದಾರೆ, ತಿಳ್ಕೊಳ್ಳಿ ಅವ್ರನ್ನ, ತಿಳ್ಕೊಳ್ಳಿ. ನಾಳೆ ಈ ದೇಶದ ಭವಿಷ್ಯ ಸರ್ ಅವರು. ಮತ್ತು ಯುವಕರನ್ನು ಎದುರು ಹಾಕೊಂಡು ನೀವು ಗೆಲ್ತೀರಾ? ಹಿಂದೆ ನಿಮ್ಮನ್ನು ಆರಿಸಿ ಕಳ್ಸೋಕ್ಕೆ ಪ್ರಯತ್ನ ಪಟ್ಟವರು ದೊಡ್ಡ ಒಂದು ಏನಂತಾರೆ ಬೆನ್ನೆಲುಬು. ನಿಮ್ಮ ಗೆಲುವಿಗೆ ಬೆನ್ನೆಲುಬೆ ಈ ಯೂತ್ಸು. ಆ ಹುಡುಗರು ಪಾಪ ಏನು ಕೇಳ್ತಾವ್ರು ಸರ್? ಧರ್ಮೇಂದ್ರ ಪ್ರಧಾನನ ಕೆಳಗಿಳಿಸಿ ಸತ್ತವ್ರ ಮನೆಗೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಾರಲ್ಲ ಹುಡುಗರು, ಅವ್ರ ಮನೆಗೆ ಒಂದೊಂದು ಕೋಟಿ ಕೊಡಿ ಪರಿಹಾರ ಧನವಾಗಿ. ಆಮೇಲೆ ಅದ್ರ ಜೊತೆಗೆ ಯಾರು ಬರಲಿ ಯಾರು ಹೋಗಲಿ, ಓಕೆನಾ, ಕರೆಕ್ಟಾಗಿ ಎಕ್ಸಾಮಿನೇಷನ್ ಫೇರಾಗಿ ನಡೆಸಿ, ಸೋರಿಕೆ ಆಗ್ತಿರೋ ಥರ ನೋಡ್ಕೊಳ್ಳಿ. ಇದು ಬಿಟ್ಟರೆ ಮತ್ತೇನ ಇವೆ ಸರ್? ಮತ್ತು ಇಲ್ಲಿ ಅಕೌಂಟಬಿಲಿಟಿ ಅಂತ ಬರುತ್ತೆ. ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಅದನ್ನಾದರೂ ಹೇಳಿ ಜನತೆಗೆ. ನಮ್ಮ ಶಾಸನ ಕಾಲದಲ್ಲಿ ಯಾವುದೇ ಮಿನಿಸ್ಟರ್ ತಪ್ಪು ಮಾಡಿದ್ರಂತಂದರೆ ಅವ್ರಿಗೆ ರೆಸಿಗ್ನೇಷನ್ ಇಲ್ಲ ಅಂತ ಹೇಳಿ. ಹಿಂದೆ ಒಂದು ರೆಸಿಗ್ನೇಷನ್ ಆಯಿತು. ಆ ರೆಸಿಗ್ನೇಷನ್ನು ಮೀಟು ಕೇಸಲ್ಲಿ ಆ ವ್ಯಕ್ತಿ ಸಿಕ್ಕೊಂಡಿದ್ದ, ಆ ಮಿನಿಸ್ಟರ್ ಸಿಕ್ಕೊಂಡಿದ್ದ.